ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ ವಾಟ್ಸಪ್ಪಲ್ಲಿ ಒಬ್ರಿಗಷ್ಟೇ ಸ್ಟೇಟಸ್ ಹಾಕಕ್ಕೆ ಬರುತ್ತೆ. ಹಂಗೆ ನೀವು ಯಾರ್ಯಾರು ಮಾರ್ಕ್ ಮಾಡ್ತೀರಾ ಅವ್ರಿಗಷ್ಟೇ ಸ್ಟೇಟಸ್ ಹೋಗುತ್ತೆ. ಈ ಸೆಟ್ಟಿಂಗು ನಿಮಗೆ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿಬಿಡಿ. ಯಾಕೆಂದರೆ ನಾನು ಯಾವುದೇ ಅಪ್ಲೋಡ್ ಮಾಡಿರೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇನ್ಯಾಕೆ ಥರ ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬೋಣ. ಮೊದಲನೇದಾಗಿ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರ ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಅಪ್ಡೇಟ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ನೀವು ನಾವು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಅಪ್ಡೇಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಯಾಡ್ ಸ್ಟೇಟಸ್ ಅಂತ ಇದೆಯಲ್ಲ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮಗೆ ಯಾವ ಸ್ಟೋರಿಯನ್ನು ನೀವು ಹಾಕ್ತಾ ಇರ್ತೀರಿ ನೋಡಿ. ಇವಾಗ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಒಂದು ಫೋಟೋ ಇವಾಗ ಈಗ ನಿಮ್ಗೆ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇವಾಗ ನೋಡಿ ಇಲ್ಲಿ ಸ್ಟೇಟಸ್ ಅಂತಂದು ನಿಮಗೆ ಈ ಥರ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಇವಾಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಕೆಳಗಡೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಓನ್ಲಿ ಶೇರ್ ವಿತ್ ಅಂತ ಇದೆಯಲ್ಲ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನಿಮ್ಮೆಲ್ಲ ಕಾಂಟ್ಯಾಕ್ಟ್ ತೋರಿಸ್ತಾ ಇರುತ್ತೆ ಇದರಲ್ಲಿ. ಸೊ ನೀವು ಯಾವ ಮಾರ್ಕ್ ಮಾಡ್ತೀರಾ ಆ ಯಾವ ಒಂದು ನಂಬರ್ಗೆ ಯಾವ ಒಂದು ಕಾಂಟ್ಯಾಕ್ಟ್ ನೀವು ಮಾರ್ಕ್ ಮಾಡ್ತೀರಾ ಆ ಒಂದು ಕಾಂಟ್ಯಾಕ್ಟ್ಗೆ ಅಷ್ಟೇ ನಿಮ್ಮ ಸ್ಟೋರಿ ಹೋಗುತ್ತೆ, ಮಾಡದೇ ಇರೋ ಕಾಂಟ್ಯಾಕ್ಟ್ಗೆ ಹೋಗಲ್ಲ. ಅದೇ ಥರ ಬ್ಯಾಕ್ ಬಂದರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇನ್ನೊಂದು ಮೈ ಕಾಂಟ್ಯಾಕ್ಟ್ ಎಕ್ಸ್ಪರ್ಟ್ ಅಂತ ಇದೆಯಲ್ಲ. ಸೊ ನೀವು ಇದ್ರ ಮೇಲೆ ಇಲ್ಲಿ ಕೆಳಗಡೆ ನಿಮ್ಗೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ. ಇವಾಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಸೇಮ್ ಕಾಂಟ್ಯಾಕ್ಟು. ಸೊ ಇದರಲ್ಲಿ ನಿಮಗೆ ಯಾವ ಮಾರ್ಕ್ ಮಾಡಿರ್ತೀರಾ ಅದಕ್ಕೆ ಸ್ಟೇಟಸ್ ಹೋಗಲ್ಲ. ಅಂದರೆ ಯಾವ ಮಾರ್ಕ್ ಮಾಡದೆ ಬಿಟ್ಟಿರ್ತೀರಿ ನೋಡಿ ಪ್ರತಿಯೊಂದು ಅದಕ್ಕೆ ಸ್ಟೇಟಸ್ ಹೋಗ್ತಾ ಇರುತ್ತೆ. ಇವು ಎರಡು ಬೇಡ ಅಂತಂದರೆ ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಅಂತ ಇರುತ್ತಲ್ಲ. ಸೊ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿರೋ ಪ್ರತಿಯೊಂದು ನಂಬರ್ಗೂ ನಿಮ್ಮ ಸ್ಟೇಟಸ್ ಶೇರ್ ಆಗುತ್ತೆ. ಎಲ್ಲರೂ ವಿಡಿಯೋ ನೋಡಿರಲ್ಲ. ಸೊ ಇದೇ ಥರ ನಿಮ್ಮ ಮೊಬೈಲಲ್ಲೂ ಒಂದು ಸೆಟ್ಟಿಂಗ್ ಇರುತ್ತೆ. ಈ ಸೆಟ್ಟಿಂಗ್ ನೀವು ಆನ್ ಮಾಡ್ಕೊಂಬಿಟ್ರೆ ಸಾಕು. ನೀವು ಮಾರ್ಕ್ ಮಾಡಿರೋರಿಗೆ ಅಷ್ಟೇ ಸ್ಟೇಟಸ್ ಹೋಗುತ್ತೆ, ಮಾರ್ಕ್ ಮಾಡದೇ ಇರೋರಿಗೆ ಸ್ಟೇಟಸ್ ಹೋಗಲ್ಲ. ಅದೇ ಥರ ನೀವು ಇನ್ನೊಂದು ಆಪ್ಷನ್ ಇದೆ ಅದರಲ್ಲಿ, ಅದನ್ನು ಹೇಳಿದ್ದೀನಿ. ಮತ್ತೊಂದು ಟೋಟಲಿ ಮೂರು ಆಪ್ಷನ್ ಇದೆ, ಮೂರು ಆಪ್ಷನ್ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿಬಿಡಿ. ಯಾಕೆಂದರೆ ಅವ್ರಿಗೂ ಗೊತ್ತಿರಲ್ಲ. ಸೊ ಹೆಲ್ಪ್ ಆಗಲಿ ಅವ್ರಿಗೆ ಒಂದು ಚೂರು. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.